ಒಂದು ವರ್ಷಕ್ಕೊಮ್ಮೆ ದರ್ಶನ ಕರುಣಿಸುವ ಮಹಾ ಹಾಸನಾಂಬೆಯ ಜಾತ್ರಾ ಮಹೋತ್ಸವಕ್ಕೆ ಇವತ್ತು ಟೋಟಲ್ ಆಗಿ ಎಷ್ಟು ದೇಣಿಗೆ ಬಂದಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಗುರುವಾರ ಅಂತೂ ಕೊನೆಯ ದಿನ ಆಯಿತು. ಸೊ ದೇವಸ್ಥಾನದ ಬಾಗಿಲನ್ನು ಶಾಸ್ತ್ರೋಕ್ತವಾಗಿ ಮುಚ್ಚಲಾಗಿತ್ತು. ಈ ಬಾರಿ ದಾಖಲೆಯ 26.13 ಲಕ್ಷ ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ. ಹಾಸನಾಂಬ ಉತ್ಸವ ಜಾತ್ರೆಯ ನಂತರ ದೇವಾಲಯದ ಹುಂಡಿ ಎಣಿಕೆ ಕಾರ್ಯ ನಡೆಸಲಾಯಿತು. ಅಮೆರಿಕ, ಇಂಡೋನೇಷ್ಯಾ ಮತ್ತು ಮಾಲ್ಡೀವ್ಸ್ ದೇಶಗಳ ಕರೆನ್ಸಿಗಳು ಕೂಡ ಪತ್ತೆಯಾಗಿವೆ. ಅಂದರೆ ಅಲ್ಲಿಂದ ಭಕ್ತಾದಿಗಳು ಬಂದಿದ್ರು ಅಂತ. ಅದರ ಜೊತೆಗೆ ಸರ್ಕಾರ ನಿಷೇಧಿಸಿರುವಂಥ ಹಳೆಯ 500 ರೂಪಾಯಿ ಮುಖಬೆಲೆಯ ನೋಟುಗಳು ಕೂಡ ಹುಂಡಿಯಲ್ಲಿ ಪತ್ತೆಯಾಗಿವೆ, ಅಂದರೆ ಸಿಕ್ಕಿವೆ. ಅಷ್ಟೇ ಅಲ್ಲದೆ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ದೇವಿಯನ್ನು ಕೋರಿ ಬರೆದಿರುವಂಥ ಪತ್ರಗಳು ಸಹ ಪತ್ತೆಯಾಗಿವೆ. ಇದೆಲ್ಲದರ ಜೊತೆ ಹಾಸನಾಂಬೆಗೆ ಕೋಟಿ ಆದಾಯವೇ ಹರಿದು ಬಂದಿದೆ. ಈ ಬಾರಿ ಒಟ್ಟು 14 ಹುಂಡಿಗಳಿಂದ 3,68,12,275 ರೂಪಾಯಿ ಹಣ ಕಾಣಿಕೆಯ ರೂಪದಲ್ಲಿ ಬಂದಿದೆ. ಅದರ ಜೊತೆಗೆ 75 ಗ್ರಾಂ ಚಿನ್ನ, 1 kg ಬೆಳ್ಳಿ ಕಾಣಿಕೆ ರೂಪದಲ್ಲಿ ಬಂದಿದೆ. ಇದಲ್ಲದೆ ಟಿಕೆಟ್ ಮಾರಾಟದಿಂದ 21,91,75,057 ರೂಪಾಯಿ ಸೇರಿ ಈ ಬಾರಿ ಒಟ್ಟು 25,59,87,327 ರೂಪಾಯಿ ಆದಾಯ ಸಂಗ್ರಹವಾಗಿದ್ದು, ಭಕ್ತರಿಗೆ ದರ್ಶನ ಆದಾಯದಲ್ಲೂ ಕೂಡ ಈ ಬಾರಿ ದಾಖಲೆ ಬರೆಯಲಾಗಿದೆ. ಹಾಸನಾಂಬೆಗೆ ಹರಿದು ಬಂದಿರುವಂಥ ಹಿನ್ನೆಲೆಯಲ್ಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದಾಗಿ ಈ ರೀತಿಯ ಕೋಟಿ ಆದಾಯ ಕೂಡ ಬಂದಿದೆ. ಇಂಡೋನೇಷ್ಯಾ